ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಣ್ಣ, ಗಾಳಿ ನಿಮ್ಮಾಧೀನವಲ್ಲ. ಇದು ಏನೋ ಶರಣರು ಸಂತರು ಪುರಾಣ ಪ್ರವಚನ ನಾಮಸ್ಮರಣೆ ಅಂತದ್ದು ಅನ್ನುವಂಥದ್ದು ಒಂದು ಗಾಳಿ ಬಿಟ್ಟದ. ಈ ಗಾಳಿಯೊಳಗೆ ತೂರ್ಕೊಂಡು ಕಡಾಕಾಗ್ಬೇಕ್ರಿ ಅವ. ಈ ಗಾಳಿಯೊಳಗೆ ತೂರ್ಕೊಂಡು ಕಡಾಕಬೇಕು, ಮತ್ತೆ ಸಿಗಂಗಿಲ್ಲ. ಸಂತರು ಅಷ್ಟು ಚಂದ ಪ್ರವಚನ ಮಾಡಿದ್ರು. ನಿನ್ನ ಅಪ್ಪ ಅವ್ರು ಅಂದರು ಏನಂತಂದ್ರೆ, ನಮ್ಮ ಮಂದಿ ಹಿಂಗ ನೋಡ್ರಿ, ಎಲ್ಲರೂ ಹೋಗ್ಬಿಟ್ರು ನೋಡ್ರಿ ಅಂತ ತಿಳ್ಕೊಂಡು ಅಂದರು. ಆದ್ರೆ ಯವ್ವ ನಿಮ್ಗೊಂದು ಕಿವ್ಯಾಗ ಮಾತು ಹೇಳ್ತಾನೆ, ಅದು ಮೈಕಿನಾಗ. ಮೈಕಿನಾಗ ಏನಂತಂದ್ರೆ, ನಮ್ಮ ಮನೆತನದ ಘನತೆಯನ್ನು ನಾವು ಯಾವತ್ತೂ ಕಾಪಾಡ್ಬೇಕ್ರಿ ಅವ. ಹೌದಿಲ್ಲ? ನಮ್ಮ ಮನೆತನದ ಘನತೆಯನ್ನು ನಾವು ಯಾವತ್ತೂ ಕಾಪಾಡಬೇಕು. ನನ್ನ ತಂದೆ ತಾಯಿ, ನಮ್ಮ ಮುತ್ಯ, ನಮ್ಮ ಮುತ್ತಾತ ಇವರೆಲ್ಲ ಏನೂ ಗಳಿಸದೇ ಇದ್ರೂ ಕೂಡ ನಮ್ಮ ಮನೆತನಕ್ಕೆ ಇದ್ದ ಘನತೆಯನ್ನ, ಗೌರವವನ್ನ, ಕಿಮ್ಮತ್ತನ್ನ ಕಳಿಲಾರ್ದ ಬಾಳೆ ಮಾಡ್ಯಾರ ಅವರು. ನಾವು ಏನೂ ಗಳಿಸಕ್ಕಾಗದಿದ್ರೂ ನಮ್ಮವ್ವ ಅಪ್ಪ ಗಳಿಸಿ ಇಟ್ಟುಕೊಂಡು ಬಂದಿರತಕ್ಕಂಥ ಮರ್ಯಾದೆಯನ್ನರ ಕಳಿಲಾರ್ದಂಗೆ ಬಾಳೆ ಮಾಡ್ಬೇಕು ನಾವು. ಹಂಗೆ ನಮ್ಮ ಮನೆತನಕ್ಕೆ ಹೆಂಗ ಒಂದು ಕಿಮ್ಮತ್ ಇರ್ತದಲ್ಲ, ಒಂದು ಗೌರವ ಇರ್ತದಲ್ಲ, ಹಂಗ ನಮ್ಮ ಊರಿಗೂ ಒಂದು ಕಿಮ್ಮತ್ ಇರ್ತದ್ರಿ ಅವ. ನಮ್ಮ ಮನಕವಾಡಕ್ಕೂ ಒಂದು ಗೌರವ ಅದ. ಮನಕವಾಡಕ್ಕೆ ಯಾರ ಬಂದು ಹೊರಗೆ ಹೋಗಿ ಏನು ಮನಕವಾಡ್ರಿ ಅಂದಿರಬಾರದು ಹೊರಗಿನವರು. ನಮ್ಮ ಮನಕವಾಡಕ್ಕೆ ಪರಮ ಪೂಜ್ಯ ಅಪ್ಪಾಜಿಯವರನ್ನ ನಂಬಿ ಅಪ್ಪ ಅವರು ಅಂತ ತಿಳ್ಕೊಂಡು ಯಾರು ಬಂದಿರ್ತಾರಲ್ಲ, ಅವರಿಗೆ ಬಂದವರಿಗೆ ದಾಸೋಹ, ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿ ಯಾರ ನಮ್ಮಂತ ಪ್ರವಚನ ಹೇಳೋರು, ಕೀರ್ತನೆ ಹೇಳೋರು ಬಂದ್ರಂದ್ರೆ ನಮ್ಮ ಮನೆಗೆ ಏನು ಬೇಕಾದಾಗಲೇ ಅದು. ನೀವೇನು ಇಲ್ಲೇನು ರಾತ್ರಿ 2 ತನಕ ಮಾಡ್ತಾರೆ ಕಾರ್ಯಕ್ರಮ. ಒಂದೊಂದು ಊರಾಗ ನಾವು ಆದ್ರೆ ರಾತ್ರಿ 2ಕ್ಕೆ ವೇದಿಕೆ ಮ್ಯಾಗಿಂದ ಇಳಿದು ಹೋಗಿನ್ರಿ ಅವ. ಇಲ್ಲಿ ಬರೇ ನಿನ್ನೆ 9:30 10ಕ್ಕೆ ಅವ್ರ ಕಾರ್ಯಕ್ರಮ ಮುಗಿಸ್ಯಾರ ಪಾಪ 10ಕ್ಕೆ. ಆದ್ರೆ ಒಬ್ಬರು ಇದ್ದಿದ್ದಿಲ್ರಿ ಅವ. ಯಾಕ್ರಿ ಅವ ಹಿಂಗೆ ಮಾಡ್ತೀರಿ ತಾಯಂದಿರ? ಏನು ಮಾಡ್ತೀರಿ ಹೇಳ್ರಿ ನೋಡೋಣ. ಮನೆಗೆ ಹೋಗಿ ಏನು ಮಾಡೋದ್ರಿ ಸ್ವಾಮಿ, ಇಲ್ಲಿ ಗಾವಂಗೆ ಉಂಡಿರ್ತೀವ, ಕೌದಿ ಹೊತ್ಕೊಂಡು ಮಕ್ಕಳದು ಮತ್ತೇನದ? ಮಕ್ಕೊಂಡನ 50 ವರ್ಷ ಹೋಗ್ಯಾವ್ರಿ. ಆಯುಷ್ಯ 10 ರಾತ್ರಿಗೆ ಹೋದವು 50 ವರ್ಷ ಬರೀ ನಿದ್ಯಾಗ ಕಳೆದರಿ. ಹೌದಿಲ್ರಿ? ಮತ್ತೆ ಚಂಚನಕ ಯಾಚರಿ ಇರ್ತೀರ, ಬೆಳತನಕ ನಿದ್ದೆ ಮಾಡ್ತೀರಿ. 100 ವರ್ಷದೊಳಗೆ 50 ವರ್ಷ ನಿದ್ದಿಗೆ ಹೋದವಲ್ಲ, ಇನ್ನು ಉಳಿದು ಎಟ್ರಿ 50 ವರ್ಷ. 50 ವರ್ಷದೊಳಗೆ ನಾವು ಹುಟ್ಟಿದ ಕೂಡಲೇ ನಮಗೆ ತಿಳಿಯಂಗಿಲ್ಲ. ನಮಗೆ ತಿಳಿಬೇಕಂದ್ರೆ 20 ವರ್ಷ ಬೇಕು. ಪ್ರಾಯಕ್ಕೆ 20, ದೊಡ್ಡವ್ರಾಗಬೇಕಾದ್ರೆ 20 ಹೋಗ್ತಾವ. ಇನ್ನು ಎಷ್ಟು ಉಳಿದ್ರಿ? ಬರೀ 30 ಉಳಿದು. ಅದು ಮತ್ತೆ ಲೆಕ್ಕ ಮಾಡುವಾಗ ನಾ ಹೇಳ್ತಾನೆ, ಹಗಲಿ ರಾತ್ರಿ ನಿದ್ದೆ ಮಾಡೋರ್ದು 50 ಹೋಗ್ತಾವ್. ಒಂದೊಂದು ಹಗಲಿ ಚಂಚನಕ ಮಕ್ಕೋತಾವು. ಅವತ್ರದ್ದು ಬೇರೆ, ಮತ್ತೆ ಅವತ್ರದ್ದು 75 ಹೋಗ್ತಾವ್. ಅವೀಗ ಸದ್ದ ಬದುಕಿದಂಗಲ್ಲ ಅವು ನಡೆವ ಹೆಣ, ನುಡಿವ ಹೆಣ, ಮಾತಾಡೋ ಹೆಣ ಅದಾವಂತ. ನಿಮ್ಮೂರಾಗ ಅದಾವೇನ್ರಿ? ಹೆಣಗಳು ಅಡ್ಡಾಡ್ತಾವ್ರಿ. ನಮ್ಮೂರಾಗ ಅಡ್ಡಾಡೋ ಹೆಣ ಅದಾವ, ನೀವು ನೋಡಿಲ್ಲ. ಅವು ಯಾವಂದ್ರ, ಯಾರ ನಾಮಸ್ಮರಣೆ ಮಾಡಂಗಿಲ್ಲ, ಯಾರ ಪುರಾಣ ಮುಗಿತಕ್ಕ ಕುಂಡ್ರಂಗಿಲ್ಲ, ಯಾರ ದೇವರಿಗೆ ನೆನೆಸಂಗಿಲ್ಲ, ಬರೇ ತಿನ್ನುವುದು ಅಡ್ಡಾಡು ಮಾಡ್ತಾವಲ್ಲ, ಅವು ಹೆಣ ಅಡ್ಡಾಡಿದಂಗ ಮತ್ತೆ ತಗೊಂಡು ಏನು ಮಾಡ್ದವ್ತಾರ? ಅವು ಹೆಣ ಎದ್ದಂಗ ರೀ ಅವ. ಅದಕ್ಕೆ ಯಾರ ಅತಿಥಿಗಳು ಬಂದರ, ಪ್ರವಚನಕಾರರು ಬಂದರ, 1 ತಾಸು ಲೇಟ್ ಆಗಲಿ. ನಮ್ಮೂರಿನ ಗೌರವ. ಅವ್ರ ಪಾಪ ಬಂದಾರಲ್ಲ, ನಿನ್ನೆ ಬಂದು ಪ್ರವಚನ ಸಂತರದ ಕೀರ್ತನ ಮಾಡಿ ಹೋದ್ರಲ್ಲ, ಅವ್ರು ಅಲ್ಲಿ ಹೋಗಿ ಏನಂತಾರಂದ್ರೆ, ಯಾಕೆ ಈ ವರ್ಷ ಮನಕವಾಡದಾಗ ನನ್ನ ಪ್ರವಚನಕ್ಕೆ ಯಾರೂ ಕೊಂಡ್ರಲೇ ಇಲ್ಲ ಅಂತಾರ ಅವರು. ಅಂದ್ರೆ ಏನಾಗ್ತದ್ರಿ, ನಮ್ಮ ಕೀರ್ತಿಗೆ ಸ್ವಲ್ಪ ತೊಂದರೆ ಆದಂಗ್ರಿ ಅವ. ಅದಕ್ಕೆ ನಾವು ಎಚ್ಚರಲೆ ಬದುಕಬೇಕು, ಬಾಳೆ ಮಾಡವ. ಆ 12ನೇ ಶತಮಾನದ ಸಂತ ಶರಣ ಸಣ್ಣ ಮಣಿಯೊಳಗೆ ಬದುಕುತ್ತಿದ್ದ, ಬಾಳೆ ಮಾಡ್ತಿದ್ದಲ್ಲ. ಒಬ್ಬರು ಮಲ್ಕೊಂಡ್ರೆ ಇನ್ನೊಬ್ಬರು ಮಲ್ಕೊಳಕ ಜಾಗಿಲ್ಲ. ಯಾವತ್ತು ಭಗವಂತನ ನಾಮ ಸ್ಮರಣೆ. ಏಕ ಗಡಿ ಮರಾಠಿ ಒಳಗೆ ಭಾಳ ಚಂದ ಬರೀತಾರ. 1 ತಾಸು ಮಾಡ, ತಾಸಾಗಲಿಲ್ಲ ಅಂದ್ರೆ ಅರ್ಧ ಗಡಿ ಆಗಲಿಲ್ಲ ಅಂದ್ರೆ ಪುಣ್ಯ ಆದಿ. ಅಂದ್ರೆ 5 ನಿಮಿಷರ ಮಾಡ್ರಿ ಅಂತಾರ. ಅವ್ರು ಬೆಳತನಕ ನಾಮಸ್ಮರಣೆ ಮಾಡ್ತಾರ, ಭಜನ ಮಾಡ್ತಾರ, ಕೀರ್ತನೆ ಮಾಡ್ತಾರ. ಅವ ಬೆಳತನಕ ಮಕ್ಕೋತಿದ್ದ, ಈಕಿ ಬೆಳತನಕ ಧ್ಯಾನ ಮಾಡ್ತಿದ್ಲು. ಹಿಂಗ ಅವ್ರ ಸಂಸಾರ ನಡೆದಿತ್ತು. ಸಣ್ಣ ಗುಡಿಸಲ. ಒಂದು ದಿನ ಜೋರು ಮಳಿ ಬಂತ್ರಿ, ಭಾರಿ ಜೋರು ಮಳಿ ಬಂತು. ಭಗವಂತಂದರ ನೇಮ್ ಏನೈತೆ ಅಂದ್ರ, ಒಟ್ಟು ಅವ್ರಿಗೆ ಹೆಂಗಾರ ಮಾಡಿ ಭೇಟಿ ಆಗ್ಬೇಕಲ್ಲ ನಾನು. ನೋಡ್ರಿ, ಪರಮಾತ್ಮನಿಗೂ ಆತುರತೆ ಹತ್ತದ ಅಂತ.
ಯಾರ ನೆನೆಸ್ತಾರಲ್ಲ ಅವರ ಯೋಗಕ್ಷೇಮವನ್ನು ಪರಮಾತ್ಮನೇ ನೋಡ್ತಾನ ಬಂದ. ಅನನ್ಯಾಶ್ಚಿಂತಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಸ್ವತಃ ಭಗವದ್ಗೀತೆಯೊಳಗೆ ಪರಮಾತ್ಮ ಹೇಳ್ಯಾನ ಏನಂತಂದ್ರ, ಹೇ ಅರ್ಜುನ, ಹೇ ಅರ್ಜುನ, ಯಾರು ನನ್ನನ್ನ ಅನನ್ಯಪೂರ್ವಕವಾಗಿ ನೆನೆಸ್ತಾರಲ್ಲ ಅವರ ಯೋಗಕ್ಷೇಮವನ್ನು ನಾನು ನೋಡ್ತನೋ. ಅವರಿಗೆ ಊಟ ಬೇಕಾದ್ರೆ ಊಟ, ಅವರಿಗೆ ಬಟ್ಟೆ ಬೇಕಾದ್ರೆ ಬಟ್ಟೆ. ಸಾವಿರ ಸಾವಿರ ಪುರುಷರು ತುಂಬಿದ ಸಭೆಯೊಳಗ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಹೇ ಕೃಷ್ಣ ಅಂತ ಅಂದದ್ದಷ್ಟ ತಡ ಮೇರು ಪರ್ವತದಷ್ಟು ಸೀರೆ ಕೊಟ್ಟಿದ್ದ ದ್ರೌಪದಿಗೆ. ನಿಮಗೇನಾರ ಕೊಟ್ಟಾನೇನ್ರಿ ದೇವ್ರೊಂದ್ ಜೋಡು ಸೀರಿ? ಗಂಡು ಕೊಡವಲ್ಲ ನಿಮಗ. ಈ ಜಾತ್ರೆಗೆ ತಗೊಂಬ ಅಂದ್ರೆ ಮುಂದಿನ ಜಾತ್ರೆಗೆ ತರ್ತಾನವ. ಇನ್ನು ದೇವ್ರ ಯಾವಾಗ ತರ್ಬೇಕ್ರಿ ಅವ? ಯಾಕಂದ್ರೆ ನೆನೆಸ್ಬೇಕು ನಾವು. ಅವನ್ನ ನೆನೆಸಿದ್ರೆ ಮಾತ್ರ ನಮ್ಮ ಯೋಗಕ್ಷೇಮವನ್ನು ನೋಡ್ತಾನ. ಇಬ್ರು ಮಣಿಯೊಳಗ ಗಂಡ ಮಲ್ಕೊಂಡಿದ್ದ, ಹೆಂಡತಿ ಧ್ಯಾನ ಮಾಡ್ತಿದ್ಲು. ಜೋರು ಮಳಿ ಬರ್ತಿತ್ತು. ಗುಡಿಸಲ, ಆ ಗುಡಿಸಲದೊಳಗ ಇಬ್ರು ಇದ್ರು. ಲೈಟ್ ಹೋಗ್ಯಾವ, ಏನೂ ಇಲ್ಲ. ಅಂತದ್ರೊಳಗ ರಾತ್ರಿ 2 ಗಂಟೆಗೆ ಮಳಿ ಬಂದ ಸಂದರ್ಭದೊಳಗ ಒಬ್ಬ ಸಾಂದ್ 6-8 ವರ್ಷದ ಬಾಲಕ ಹುಡುಗ ಬಂದ. ಅವೇನ್ ಮಾಡಿದ ಅಂತಂದ್ರ, ಇವ್ರೇನು ಒಳಗಿದ್ರಲ್ಲ ಗುಡಿಸಲದೊಳಗ, ಅವ್ರ ಮನೆಗೆ ಬಂದ ಬಾಗಲಕ್ಕೆ ಟಕ್ ಅಂತ ಬಡದ. ಸಣ್ಣ ಹುಡುಗ ತೋಸ್ಕೊಂಡು ಬಾಗಲಿಗೆ ಟಕ್ ಅಂತ ಬಡದ ಕೂಡಲೇ ಗಂಡಂದ, ನೋಡು ಯಾರು ಬಂದಾರ ನೋಡು ಬಾಗಲ್ ಹೊರಗ, ಬಾಗಲ್ ತೆರಿ ಅಂತಂದಾಗ ಅಕ್ಕಿ ಅಂದ್ಲು, ಯಾರ ಬರುವರಕ್ರಿ, ನಮ್ಮ ಮನ್ಯಾಗ ಜಾಗ ಇಲ್ಲಲ್ರಿ. ಈಗ ನೀವು ಮಲ್ಕೊಂಡಿರಿ, ನೀವು ಮಲ್ಕೊಂಡ್ರ ನನಗ ಮಲ್ಕೊಳಕ ಜಾಗ ಇಲ್ಲ, ಕುಂಡ್ರಾಕ ಅಷ್ಟೇ ಜಾಗದ. ಮತ್ತೆ ಯಾರ ಬಂದು ಬಾಗಲ ಬಡದ್ರ ಅವ್ರನ್ನ ಒಳಗೆ ಕರೆದು ಕುಂಡಿಸುವುದೆಲ್ಲಿ, ಮಲಗಿಸುವುದೆಲ್ಲಿ, ಹ್ಯಾಂಗ ಮಾಡಬೇಕು ಅಂದಾಗ ಗಂಡೊಂದು ಮಾತು ಹೇಳ್ತಾನ, ಹುಚ್ಚಿ ಅತಿಥಿ ದೇವೋಭವ. ನಮ್ಮ ಮನೆಗೆ ಬಂದವ ಪರಮಾತ್ಮ ಅಂತ ತಿಳ್ಕೋಬೇಕು, ಹಂಗ ಅಣಬಾರದು. ಬಾಗಲ ತೆರಿ. ಒಬ್ಬರಿಗೆ ಮಲ್ಕೊಳ್ಳೋ ಜಾಗದಾಗ, ಒಬ್ರು ಮಲ್ಕೊಳ್ಳೋ ಜಾಗದಾಗ 3 ಮಂದಿ ಆರಾಮ ಕುಂಡ್ರಾಕ ಬರ್ತದ. ನಾನು ಮಲ್ಕೊಳಂಗಿಲ್ಲ ಇವತ್ತ, ನೀನು ಮಲ್ಕೋಬೇಡ. ಯಾರು ಬಂದಾರ ಒಳಗೆ ಕರಿ, 3 ಮಂದಿ ಇವತ್ತ ಕುಂತು ಧ್ಯಾನ ಮಾಡೋನು. ಪರಮಾತ್ಮನ ಚಿಂತನೆಯನ್ನ 3 ಮಂದಿ ಕುಂತು ಧ್ಯಾನ ಮಾಡೋನು. ಬಾಗಲ ತೆರಿ, ಜಾಗಿಲ್ಲ ಅನ್ನಬಾರದು. ಇದು ಬಾಗಲ ತೆರಿಲಾರಕ್ಕ ಜಾಗಿಲ್ಲ ಅನ್ನಕ ಇದನ್ನು ಸಾವುಕಾರ ಮಣಿ ಏನು ನೋಡ್ರಿ. ಕೆಲವೊಬ್ರು ಮಣಿ ಯಾವತ್ತು ಬಾಗಲ ಹಿಕೊಂಡ ಕೂತಿರ್ತಾರ, ಬಾಗಲ್ ತೆರೆದಿರಂಗಿಲ್ಲ. ಅಟ್ಟ ಅಲ್ದ ಮತ್ತೆ ಬಾಗಲಿಗೆ ಬೋರ್ಡ್ ಹಾಕಿರ್ತಾರ, ಏನು ನಾಯಿಗಳಿವೆ ಎಚ್ಚರ. ನೋಡ್ರಿ ಇಲ್ಲಿ ನಾಯಿ ಯಾವ ಯಾಂಬಲ್ರಿ, ಏನು ಅವ ನಾಯೋ ಏನು ಕರೆ ನಾಯೋ ಏನು ಗೊತ್ತು, ಬಾಗಲ ಹಿಕೊಂಡ ಕೂತಿರ್ತಾವ. ಬಾಗಲ್ ತೆರಿ ಅಂತಂದಾಗ ಅಕ್ಕಿ ಹೂ ಅಂತ ಹೋದ್ಲು. ಬಾಗಲ್ ತೆರಿತಾಳ. ಬಾಗಲ್ ತೆರೆದ ಕೂಡಲೇ ಅಲ್ಲಿ ಒಂದು ತೋಸು ಹುಡುಗಿತ್ತು. ಆ ಹುಡುಗನ ಒಳಗೆ ಕರ್ಕೊಂಡು ಬಂದರು. ಸ್ವಚ್ಛ ಎಲ್ಲ ಒರೆಸಿದ್ರು. ಒರೆಸಿ ಏನು ಮಾಡಿದ್ರು ಅಂತಂದ್ರೆ ಸ್ವಲ್ಪ ಕಾವು ಮಾಡಿ, ಯಪ್ಪ ನಮ್ಮ ಮನ್ಯಾಗ ಪ್ರಸಾದ ಮಾಡು ಅಂತಂದಾಗ ಹೂ ಅಂತ ಪ್ರಸಾದ ಮಾಡಿಸಿ ಇಬ್ರು ಗಂಡ ಹೆಂಡತಿ ಕೈ ಮುಗಿದಂತಾರೆ, ಶರಣ ಶರಣಮ್ಮ. ಯಪ್ಪ ನಮ್ಮ ಮನ್ಯಾಗ ಮಲ್ಕೊಳಕ ಜಾಗ ಇಲ್ಲ, ನಮ್ಮ ಮನ್ಯಾಗ ಕುಂಡ್ರ ಕಟ್ಟೆ ಜಾಗ ಅದ. 3 ಮಂದಿ ಕುಂತು ಇವತ್ತು ಬೆಳತನಕ ಶಿವರಾತ್ರಿ ಭಗವಂತನ ಧ್ಯಾನ ಮಾಡೋಣ್ರಿಯಪ್ಪ ಅಂತಂದಾಗ ಅವ ಅಂದ, ನಾವು ಅವ್ರ ಪೈಕಿನ ಅದೀವಲ್ರಿ ಅಂದವ. ನಾವು ಧ್ಯಾನ ಮಾಡೋವ್ರ ಪೈಕಿನೇ ಇದೀವಿ, ಭಜನದವ್ರ ಪೈಕಿನೇ ಇದೀವಿ. ನಾನು ನಿಮ್ಮ ಕೂಡ ಕುಂತು ಧ್ಯಾನ ಮಾಡ್ತನು. 3 ಮಂದಿ ಕುಂತರು. ಅವನು ಕೊಳ್ಳಿಗೆ ಒಂದು ತಾಳ ಹಾಕಿದ್ರು. ತಾಳ ಹಾಕಿ 3 ಮಂದಿ ತಾಳ ಹಾಕೊಂಡು ಇನ್ನೇನು ಶಿವಾಯನಮ ಪಾಂಡುರಂಗ ವಿಠಲ ಅಂತ ತಿಳ್ಕೊಂಡು ಹಿಂಗ ತಾಳ ಬಡಿಬೇಕಂತ ಅನುಗುಣದ ಹೊರಗೆ ಮತ್ತೆ ಬಾಗಲ ಯಾರೋ ಟಕ್ ಅಂತ ಬಡದ್ರು. ಆಕೆ ಅಂದ್ಲು, ಮತ್ತೆ ಯಾರೋ ಟಕ್ ಅಂತ ಬಾಗಲ ಬಡಿಯಾಗತ್ತೇರಿ, ತೆರಿ ಬಾಗಲ. ಆಕೆ ಅಂದ್ಲು, ಏನ್ ತೆರಿ ಬಾಗಲ? ತೆರಿ ಇಲ್ಲಿ ಜಾಗದ ತೆರಿ ಬಾಗಲ ಅಂದ್ರ 3 ಮಂದಿ ಕುಂತೀವಿ ಇಲ್ಲಿ, ಮತ್ತೊಬ್ರು ಕುಂಡ್ರಾಕ ಜಾಗ ಇಲ್ಲ, ಬಾಗಲ ತೆರೆದು ಹ್ಯಾಂಗ ಮಾಡ್ಬೇಕು ಅಂತಂದಾಗ ಅವ ಅಂದ, ಹುಚ್ಚಿ 3 ಮಂದಿ ಕುಂಡ್ರು ಜಾಗದಾಗ 4 ಮಂದಿ ನಿಂದರಕ ಬರ್ತದ. 3 ಮಂದಿ ಕುಂಡ್ರು ಜಾಗದಾಗ 4 ಮಂದಿ ನಿಂದರಕ ಬರ್ತದ. ಕುಂತು ಭಜನ ಮಾಡೋದು ಬೇಡ, 4 ಮಂದಿ ಆರಾಮ ನಿಂತು ಭಜನ ಮಾಡೋನು. ಹೆಜ್ಜೆ ಹಾಕೋತ, ನಿನ್ನೆ ಅವ್ರು ಹೆಂಗ ಮಾಡಿದ್ರಲ್ಲ ಹಂಗೆ ಹೆಜ್ಜೆ ಹಾಕೋತ ಧ್ಯಾನ ಮಾಡೋನು. ತೆರಿ ಬಾಗಲ. ಹಗಾರಕ ಹೋಗಿ ತೆರಿತಳ ಬಾಗಲ. ಅಲ್ಲಿ ಯಾರಿದ್ರು ಅಂತಂದ್ರೆ 80 ವರ್ಷದ ಮುದುಕು ಬಂದಿತ್ತು ರೀ. 80 ವರ್ಷದ ಮುದುಕ ತೋಸ್ಕೊಂಡದ, ತಂಡೆತ್ತದ, ಬಟ್ಟೆ ಎಲ್ಲ ತೋದಾವ. ಒಳಗೆ ಕರೆದ್ರು, ಬಟ್ಟೆ ಬದಲಾಯಿಸಿದ್ರು. ಆನಂತರ ಒರೆಸಿ ಪ್ರಸಾದ ಕೊಟ್ಟು ಇಬ್ರು ಕೈ ಮುಗಿದಂತಾರ, ಯಪ್ಪ ನಮ್ಮ ಮನ್ಯಾಗ ಕುಂಡ್ರಾಕ ಜಾಗಿಲ್ಲ,
ಮಕ್ಕೊಳಕ ಜಾಗಿಲ್ಲ, ನಿಂತು ಭಜನ ಮಾಡ್ಬೇಕು ನೋಡ್ರಿ ಅಪ್ಪ. 4 ಮಂದಿ ನಿಂತು ಭಜನ ಮಾಡ್ಬೇಕಂದಾಗ ಅವಂದ ನಾವು ಅವ್ರ ಪೈಕಿನೇ ಇದೀವಲ್ರಿ ಅಂದವ. ನಾವು ಭಜನದವ್ರ ಪೈಕಿನೇ ಇದೀವಿ, ಕೊಡ್ರಿ ನಮಗೊಂದು ತಾಳ. ಅವನು ಕೊಳ್ಳಾಗ ತಾಳ ಹಾಕೊಂಡ. 4 ಮಂದಿ ಸಾಲ್ಕ ನಿಂತ ಇನ್ನೇನು ತಾಳ ಬಡದ ದೇವ್ರ ಧ್ಯಾನ ಮಾಡ್ಬೇಕಂತ ತಾಳ ಕಟ್ಟಿಗುಡ್ದ ಹೊರಗೆ ಮತ್ತೆ ಯಾರೋ ಟಕ್ ಅಂತ ಬಾದಲ ಬಡಿದ್ರು. ಅಕ್ಕಿ ಅಂದು ಏನ್ರಿ ಬೆಳತನಕ ಇದೇ ಆಗತ್ತದ ನೋಡು, ಟಕ್ ಟಕ್ ಬಾಗಲನೆ ಬಡಿಯಾಕತ್ತವ. ಯಾರೋ ಬಂದಂಗೆ ಕಾಣ್ತದ, ತೆರಿ ಬಾಗಲ ಅಂದವ. ಅಲ್ರಿ ತೆರಿ ಬಾಗಲ ಅಂದ್ರೆ 4 ಮಂದಿ ನಿಂತೀವಿ ಇಲ್ಲಿ, ಬೇರೆದವ್ರು ನಿಂದರಕ ಜಾಗಿಲ್ಲ, ಕೊಂಡ್ರಕ ಜಾಗಿಲ್ಲ, ಹ್ಯಾಂಗ ಮಾಡ್ಬೇಕು ಅಂತಂದಾಗ ಗಂಡ ಮತ್ತೊಂದು ಭಾಳ ಚಂದ ಮಾತು ಹೇಳಿದ, ಅತಿಥಿ ದೇವೋ ಭವ ಅದ, ನಮ್ಮ ಮನೆಗೆ ಬಂದವರಿಗೆ ಜಾಗ ಇಲ್ಲ ಅಂತ ಅನ್ನಬಾರದು, ಅವರಿಗೆ ಒಳಗೆ ಕರಿ. ನಾನು ನೀನು ಇಬ್ರು ಹೊರಗೆ ಹೋಗಿ ನಿಂದ್ರು ಮನೆಗೆ ಯಾವ ಟೈಮ್ದೊಳಗೆ ಯಾರು ಬರ್ತಾರೋ ಹೇಳಕ ಬರಂಗಿಲ್ಲ. ನಾಯಿಯಾಗಿ ಪರಮಾತ್ಮ ಬರಬಹುದು, ಆಕಳಾಗಿ ಪರಮಾತ್ಮ ಬರಬಹುದು, ಸಣ್ಣ ಹುಡುಗರೊಳಗೆ ಬರಬಹುದು. ತೆರಿಬಾಗಲ ಅಂತ ಗಂಡ ಹೇಳಿದಾಗ ಹಗಾರಕ ಬಾಗಲ ತೆರೆದು ನೋಡ್ತಾನ. ಬಾಗಲ ತೆರೆದು ನೋಡುಗುಡ್ದಾಕೆ ಹೆಣ್ಮಗಳು ತೆರೆದಳಲ್ಲ, ಅಲ್ಲಿ ಯಾರಿದ್ರು ಅಂತಂದ್ರೆ ಮನುಷ್ಯ ಇದ್ದಿದ್ದಿಲ್ಲ. ಏನು ಅಂತಂದ್ರೆ ಒಂದು ಕತ್ತಿ ಬಂದು ಬಾಗಲಿಗೆ ಹಿಂಗ ಮೋತಿ ಹಚ್ಕೊಂಡು ನಿಂತಿತ್ತು, ಅದು ಹಣಿ ಹಚ್ಕೊಂಡು ನಿಂತಿತ್ತು. ಬಾಗಲ್ ತೆರೆದು ಗಂಡಗಂದ್ಲ, ಇಲ್ಲಿ ಮನುಷ್ಯರು ಯಾರು ಇಲ್ರಿ, ಶರಣರು ಯಾರು ಬಂದಿಲ್ರಿ, ಕತ್ತಿ ಬಂದದ, ಅದಕ್ಕೆ ಬಾಗಲ ಹಿಗ್ತೀನಿ ಅಂತಂದಾಗ ಗಂಡ ಬೈದ, ಹುಚ್ಚಿ ಕತ್ತಿ ಅನ್ಬೇಡ. ಯಾಕಂದ್ರ ಶಾಸ್ತ್ರಗಳು ಏನ್ ಹೇಳ್ತಾವ, ಶರಣರು ಏನ್ ಹೇಳ್ತಾವ, ಎತ್ತ ಮನೋಯಾತಿ, ಯತ್ರ ಮನೋರ್ಯಾತಿ ತತ್ರ ತತ್ರ ಬ್ರಹ್ಮದರ್ಶನಂ. ಶಾಸ್ತ್ರ ಹೇಳ್ತಾವ. ಅಪ್ಪ ಬಸವಣ್ಣ ಏನ್ ಹೇಳ್ಯಾನ, ಎತ್ತೆತ್ತ ನೋಡಿದಡ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಮುಖ, ವಿಶ್ವತೋ ಚಕ್ಷು, ವಿಶ್ವತೋ ಪಾದ, ನೀನೇ ದೇವ. ಭಗವದ್ಗೀತಾ ಹೇಳ್ತದಲ್ಲ, ಏನಂತಂದ್ರ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಸುನಿ ಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ಎಲ್ಲದರಲ್ಲಿ ಪರಮಾತ್ಮನನ್ನು ಕಾಣಬೇಕು ಹುಚ್ಚಿ, ಅದ ಕತ್ತಿ ಅಲ್ಲ, ಅದು ಪರಮಾತ್ಮ ಅದ ಕರಿ ಒಳಗ. ನೋಡ್ರಿ ಎಂತ ದೃಷ್ಟಿ ಅದ ಶರಣರಲ್ಲಿ. ಒಳಗ ಕತ್ತಿಗೆ ಕರಿತಾರ. ನಿಮ್ಮ ಮನ್ಯಾಗ ಕತ್ತಿ ಬತ್ತಂದ್ರ ಹಂಗ್ರಿ ಸ್ವಾಮಿ ಕತ್ತಿ ಒಳಗೆ ಕರ್ಕೋತಾರ, ನಾವೇನು ಹಂಗೆ ಕರ್ಕೊಳಕ್ ಬರ್ತದಂತ ಹೊರಗೆ ಹಾಕ್ತೀರಿ ನೀವು ಕತ್ತಿ. ಮತ್ತು ಅದ ಸಾಕಿದ ನಾಯಿ ಇತ್ತಂದ್ರೆ ಅಡಿಗೆ ಮನೆಗೆ ಬರ್ತದ ಅದು. ಕೆಲವೊಬ್ರು ನೋಡ್ಬೇಕ್ರಿ, ಭಾಳ ಮಂದಿ ಹೇಳ್ತಿರ್ತಾರ ಏನಂತಂದ್ರೆ ಬೆಡ್ರೂಮಿನೊಳಗ ಕೆಲವೊಂದು ಫೋಟೋ ಹಾಕಿರ್ತಾರ. ಎಂಥ ಫೋಟೋ ಅಂದ್ರೆ ಓಡು ಕುದುರೆ ಫೋಟೋ ಹಾಕ್ಬೇಕಂತ್ರಿ, ಹೌದಿಲ್ರಿ. ಆನಂತರ ಸೂರ್ಯ ಉದಯಿಸ್ತಾನಲ್ಲ ಅಂತ ಫೋಟೋ ಹಾಕ್ಬೇಕಂತ. ಸೂರ್ಯ ಉದಯಿಸುವ ಫೋಟೋ, ಆನಂತರ ಕತ್ತಿ ಫೋಟೋ, ಆನಂತರ ಇಂಥವು ಫೋಟೋ ಹಾಕ್ತಾರ. ಎದ್ರ ಸಲಾಗಿ ಅಂತಂದ್ರೆ ಈ ಫೋಟೋ ಹಾಕಿದ್ರ ನಮ್ಮ ಮನ್ಯಾಗ ಎಲ್ಲ ಸಮೃದ್ಧಿ ತುಂಬಿ ತುಳುಕ್ತದಂತ, ರೊಕ್ಕ ಬೆಳ್ಳಿ ಬಂಗಾರ ಬರ್ತಾವಂತ ಆ ಫೋಟೋ ಹಾಕ್ತಾರ. ಅವತರನ್ನ ಫೋಟೋ ಹಾಕಿದ್ರೆ ಬರಂಗಿಲ್ರಿ ಅವ. ಅವತರ ಸಂಕೇತ ಏನಂತಂದ್ರೆ ಕತ್ತಿ ಫೋಟೋ ಹಾಕಿದ್ರೆ ನಾವು ಸಾವುಕಾರ ಆಗಂಗಿಲ್ಲ, ಕತ್ತಿ ಹಂಗ ದುಡಿದ್ರೆ ಸಾವುಕಾರ ಆಗತ್ತೀವಿ ನಾವು. ಕತ್ತಿ ಹಂಗ ದುಡಿದ್ರೆ ಸಾವುಕಾರ ಆಗ್ತೀವಿ. ಸೂರ್ಯ ಉದಯಿಸುವ ಫೋಟೋ ಹಾಕಿದ್ರೆ ನಾವು ಸಾವುಕಾರ ಆಗಂಗಿಲ್ಲ. ಸೂರ್ಯ ಏಳುಕ್ಕಿಂತ ಮೊದಲು ನಾವು ಎತ್ತೀವಿ ಅಂದ್ರೆ ಸಾವುಕಾರ ಹಾಕಿವಿ ನೋಡಿ, ನಾವು ಅಂದ್ರೆ ಶ್ರೀಮಂತರಾಗ್ತೀವಿ ನಾವು. ಆ ರೀತಿಯೊಳಗ ಕತ್ತಿನೂ ದೇವ್ರಂತ ಒಳಗೆ ಕರೀತಾರ. ಕರೆದ ಮೈ ಒರೆಸಿದ್ರು, ಅದಕ್ಕೆ ತಿನ್ನ ಕೊಟ್ಟು 3 ತುರ್ನು ಒಳಗೆ ಹಾಕಿ ಯಾರ್ಯಾರಿಗೆ, ಆ ಹುಡುಗಗ ಆ ಮುದುಕಗ ಕತ್ತಿಗಿ ಒಳಗೆ ಹಾಕಿ ಬಾಗಲ್ ಹಾಕಿ ಇಬ್ಬರು ಗಂಡ ಹೆಂಡತಿ ಬೆಳತನಕ ಹೊರಗೆ ದ್ವಾರಪಾಲಕರು ನಿತ್ತಂಗ ಆಚೆ ಕಡೆ ಹೆಂಡತಿ ಈಚೆ ಕಡೆ ಗಂಡ ಶಿವಾಯನ್ಮ ಶಿವಾಯನ್ಮ ಅಣ್ಕೊಂತ ನಿಂತು ಅದರಾಗ ತಂಪು ಗಾಳಿ, ಕೆಟ್ಟ ಹೊಲಸು ಗಾಳಿ, ಮಳಿ ಮೋಡ ಇದ್ರೊಳಗ ಅಚ್ಚಕ ಈಚಕ ನಿಂತಾವ. ಅಂತದ್ರಾಗ ತೋಸ್ಕೊಂಡಾವ. ಮತ್ತೇನಂತಂದ್ರ ಗುಡಿಸಲ ಹಾಕಿರ್ತಾರಲ್ಲ, ಗುಡಿಸಲದು ಹೊರಗೆ ಸೂರ್ ಅಂತ ಹಾದಿರ್ತದಲ್ಲ, ಅದ್ರ ಮ್ಯಾಗಿನ ನೀರ ಮೇ ಮ್ಯಾಲ ತಟ 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 ಬಿದ್ದು ಹಂಗ ತೋಸ್ಕೋತಿದ್ದು. 5 ಗಂಟೆ ಆಯ್ತು. ಹೆಂತಿಗೆ ಹೇಳ್ತಾನ, ಹುಚ್ಚಿ ಒಳಗ ನೋಡು, ಮೊದಲ ನಮ್ಮಣಿ ಹರಕ ಮಣಿ ಮುರುಕು ಗುಡಿಸಲ ಒಳಗ ನೀರು ಸೋರ್ಯಾವ ನೋಡು, ಅವ್ರಿಗೆ ಪಾಪ ಏನು ತೊಂದರೆ ಆಗದ, ಬಾಗಲ್ ತೆರೆದ ನೋಡು ಅಂತ ತಿಳ್ಕೊಂಡು ಇಬ್ರು ಗಂಡ ಹೆಂಡತಿ ಬಾಗಲ ಹತ್ತಕ್ಕೆ ಬಂದು ಹಗಾರಕ ಬಾಗಲ ತೆರಿತಾರ. ಬಾಗಲ ತೆರೆದ ನೋಡು ಗುಡದ, ಅಲ್ಲಿ ಸಣ್ಣ ಹುಡುಗಿಲ್ಲ, ಅಲ್ಲಿ ಮುತ್ಯ ಇಲ್ಲ, ಅಲ್ಲಿ ಕತ್ತಿಲ್ಲ, ಅಲ್ಲಿ ಯಾರಿದ್ರು ಅಂತಂದ್ರ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಬಂದು ಆ ಮನ್ಯಾಗ ಕೂತಿದ್ರಂತ. ಸಾಧು ಸಂತರ ಸೇವೆಯಲ್ಲಿ ಭೇದ ಬಳಿದ ಶಾಸ್ತ್ರ. ಯಾರ ಮನಸ್ಸಿನೊಳಗ ಕೈ ಗುಣ ಇಲ್ಲ ಅಲ್ಲಿ ಪರಮಾತ್ಮ ಅದಾನೆ. ಯಾರ ಮನಸ್ಸು
ಕೈ ಅದ. ಕೈ ಅಂದ್ರೆ ಏನು ಗೊತ್ತಾಗ್ತದಲ್ಲ, ಸುಮಾರ ಪಾಪದಿಂದ ಕೂಡಿದ್ದು. ಅಲ್ಲಿ ಪರಮಾತ್ಮ ಇರಂಗಿಲ್ಲ. ಆ ರೀತಿಯೊಳಗೆ ಭಗವಂತನನ್ನು ನಮ್ಮ ಮನೆಯೊಳಗೆ ನಾವು ಇರಿಸಬೇಕಾಗಿತ್ತು ಅಂದ್ರೆ ಪ್ರೀತಿ ತುಂಬಿರಬೇಕು. ನಾವು ಪ್ರೀತಿ ತುಂಬಿದ ಮನೆಯೊಳಗೆ ಪರಮಾತ್ಮ ಇರ್ತಾನಂತ ತಿಳ್ಕೊಂಡು ಹೇಳ್ತಾರೆ ತಾಯಂದಿರ. ಆ ರೀತಿಯೊಳಗೆ ನಾವೇನಪ್ಪ ಅಂತಂದ್ರೆ ಮನೆಯೊಳಗೆ ಎಲ್ಲರೂ ಹೆಂಗೆ ಇರಬೇಕು ಅನ್ನೋದನ್ನು ಈ ಶಾಸ್ತ್ರದಿಂದನೇ ಕಲಿಬೇಕು, ಪುರಾಣ ಪ್ರವಚನಗಳಿಂದನೇ ಕಲಿಬೇಕು. ಮಹಾತ್ಮರಿಂದ ನಾವು ಕಲ್ತೀವಂತಂದ್ರೆ ನಮ್ಮ ಬದುಕು ಬೆಳಕಾಗ್ತದೆ ತಾಯಂದಿರ. ಅವ್ರು ಇನ್ನೊಂದು ಹಾಡಿದ್ರು ಅದರೊಳಗೆ ಏನಂತಂದ್ರೆ, ಹೆತ್ತ ತಂದೆ ತಾಯಿಗಳ ಪಾದದಲ್ಲಿಯೂ ದೇವ್ರ ಅದಾನ, ಹೆತ್ತ ತಂದೆ ತಾಯಿಗಳ ಪಾದದಲ್ಲಿಯೂ ದೇವರದಾನ ಅಂತ ಹೇಳಿದರು. ಒಂದು ಸಾರಿ ನಾವು ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡಿದ್ವಂತಂದ್ರೆ ವಿಶ್ವದ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರ್ತದ್ರಿ ಯವ್ವ. ಯಾಕಂತಂದ್ರೆ ಎಲ್ಲರೂ ಬಿಟ್ಟಂಗೆ ತಾಯಿ ಬಿಟ್ಲು ಅಂತಂದ್ರೆ ಬದುಕಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಮೊಬೈಲ್ದೊಳಗೆ ನೋಡೀನಿ ಏನಂತಂದ್ರೆ ಒಂದು 3-4 ದಿವಸದಿಂದ ಅದೇ ಹರಿದಾಡ್ತದ. ಏನಂತಂದ್ರೆ ಸಣ್ಣ ಮಂಗ್ಯ ಅದ ನೋಡ್ರಿ, ನೀವು ನೋಡಿರಿಲ್ಲ? ಜಪಾನ್ದೊಳಗೆ ಒಂದು ಮೃಗಾಲಯದೊಳಗೆ ಸಣ್ಣ ಮಂಗ್ಯ ಮರಿ, ಅದು ಸಣ್ಣ ಮರಿ. ಆ ಮರಿಯನ್ನು ಯಾವ ಕಾರಣಕ್ಕೋ ಗೊತ್ತಿಲ್ಲ, ತಾಯಿ ಬಿಟ್ಲು, ಅದನ್ನು ಎತ್ತುಗೋಲಿಲ್ಲ, ಕರ್ಕೋಲಿಲ್ಲ, ಹಾಲು ಕುಡಿಸಲಿಲ್ಲ, ಬದುಕಿಸಲಿಲ್ಲ. ಆ ಮರಿಗೆ ಹೊರಗೆ ಹಾಕಿದ ಕೂಡಲೇ ತಾಯಿ ಹೊರಗೆ ಹಾಕಿದ ಮರಿಯನ್ನು ಇನ್ನುಳಿದದ್ದು ಯಾವ ಮುಟ್ಟುವಲು, ಎಲ್ಲ ಬಡಿಯಾಕತ್ಯಾವ, ಕಡಿಯಾಕತ್ಯಾವ, ಬೈದು ಹೊರಗೆ ಹಾಕಕತ್ತಾವ. ಸಣ್ಣ ಮರಿ, 6-8 ದಿನದ ತಿಂಗಳದ ಮಂಗ್ಯನ ಮರಿ ಓಡ್ಯಾಡಿ ಸುತ್ತಾಯ್ತದ. ಪಾಪ ನೀವು ಪಕ್ಕಾ ತಿಳ್ಕೋರಿ, ಯುವಕರನ್ನವರು, ತರುಣರನ್ನವರು, ನೀವು ಪಕ್ಕಾ ತಿಳ್ಕೋರಿ. ತಾಯಿ ತಂದಿ ಇರುವುದ್ರೊಳಗೆ ನಿಮ್ಮ ಬದುಕನ್ನು ನೀವು ಕಟ್ಕೋಬೇಕು. ತಾಯಿ ತಂದಿ ಹೋದ ನಂತರ ನೀವು ಬದುಕ ಕಟ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ನಿಮ್ಮ ಸಂಬಂಧಿಕರು ನಿಮಗೆಂದೂ ಆಗೋದಿಲ್ಲ. ನಿಮ್ಮ ಕಾಕಗಳು, ನಿಮ್ಮ ಸಂಬಂಧಿಕರು ಯಾರೂ ನಿಮ್ಮನ್ನು ಎಂದೂ ನೋಡಂಗಿಲ್ಲ. ಅದಕ್ಕೆ ತಂದೆ ತಾಯಿ ಇರುವಾಗ ನಮ್ಮ ಬದುಕನ್ನು ಕಟ್ಕೋಬೇಕು ನಾವು. ಆ ಮಂಗ್ಯ ಎಷ್ಟು ಓಡಾಡ್ತಿತ್ತು, ವಿಡಿಯೋ ನೋಡಿದವರೆಲ್ಲ ಕಣ್ಣಾಗ ನೀರು ತರ್ತಿದ್ರು. ಬಹುತೇಕ ಅಲ್ಲಿ ಜಪಾನಕ್ಕೆ ಎಷ್ಟು ಮಂದಿ ನೋಡಕ್ಕೆ ಹೋದ್ರು ಅಂತಂದ್ರೆ ಲಕ್ಷ ಮಂದಿ ಪಾಳೆ ಹಚ್ಚುವಾದ್ರು. ಆದರೂ ಅದೇನಪ್ಪ ಅಂತಂದ್ರೆ ಮಂಗ್ಯ ತಾಯಿ ಬಿಟ್ಟಾಳಂತ ತಿಳ್ಕೊಂಡ ಧೃತಿಗೆಡಲಿಲ್ಲ. ಆ ಮೃಗಾಲಯದ ಕಾವಲುಗಾರ ಒಂದು ಸಾಣದೊಂದು ಗೊಂಬಿ ಮರಿ ತಂದು ಕೊಟ್ಟ. ಅದನ್ನು ತೊಗೊಂಡು ಹಿಂಗೆ ಎಳೆದಾಡ್ತಿತ್ತು, ಅದರ ಮ್ಯಾಗ ಮಲ್ಕೋತಿತ್ತು. ಅದ ತಾಯಿ ಅಂತ ತಿಳ್ಕೊತ್ತು. ಅದನ್ನು ತಗೊಂಡು ಓಡಾಡ್ತಿತ್ತು, ಎಲ್ಲಿ ಓಡಿದ್ರು ಅದನ್ನು ತಗೊಂಡು ಓಡ್ತಿತ್ತು. ನೋಡ, ಅದು ಜೀವಂತ ಇಲ್ಲ ಅನ್ನೋದು ಅದಕ್ಕೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಂಬ್ಯದ. ಅದು ಏನಂತ, ಇದು ನನ್ನ ತಾಯಿ ಅಂತ ತಿಳ್ಕೊಂಡು ನಂಬ್ಯದ. ಅದೇ ಅದಕ್ಕೆ ಆಶ್ರಯ ಆಗಿಬಿಟ್ಟದ. ಏನು, ಆ ಸಣ್ಣ ಗೊಂಬಿ, ಅರ್ವಿ ಗೊಂಬಿ. ಹಂಗೆ ಜೀವನದೊಳಗೆ ಯಾರ ನಮ್ಮನ್ನು ಕೈ ಬಿಟ್ರಂದ್ರೆ ಕೈ ಬಿಟ್ಟಾರಂತ ತಿಳ್ಕೊಂಡು ಧೈರ್ಯ ಚೆಲ್ಲಿ ನಮ್ಮ ಆಯುಷ್ಯ, ನಮ್ಮ ಜೀವನ ಇಲ್ಲಿಗೆ ಮುಗೀತಂತ ಕೊಂಡ್ರಬೇಡ್ರಿ. ನಾವೇನಪ್ಪ ಅಂತಂದ್ರೆ ಮತ್ತೊಂದು ಮೆಟ್ಟಿಲ ಹತ್ತಬೇಕು, ಅವ್ರ ಮುಂದೆ ನಾವು ಬದುಕಿ ತೋರಿಸ್ಬೇಕು. ಆ ರೀತಿಯೊಳಗೇನಪ್ಪ ಅಂತಂದ್ರೆ ಬದುಕನ್ನು ನಾವು ಕಟ್ಕೋಬೇಕಾಗ್ತದ ತಾಯಂದಿರ. ಭಾಳಷ್ಟು ದಿನಗಳ ಪರ್ಯಂತರವಾಗಿ ಪೂಜ್ಯ ಅಪ್ಪಾಜಿಯವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಭಾಳ ದೊಡ್ಡ ಶ್ರೀಮಠವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಪೂಜ್ಯ ಅಪ್ಪಾಜಿಯವರು ಮನೆಗೆ ಪಟ್ಟಿಗೆ ಹೋಗಿದ್ರು. ಇವತ್ತು ನನಗೆ ಅಂದಾಜು ಪ್ರಕಾರ ಅವ್ರೇನು ಹೇಳಿಲ್ಲ, ಆದರೂ ಒಂದು 3 ಲಕ್ಷ ರೂಪಾಯಿ ಮ್ಯಾಲೆ ಪಟ್ಟಿ ಆಗಿರ್ಬೇಕಿಂದು. ಯಾಕ್ರಿ ಅಪ್ಪ, 3,10,000 ರೂಪಾಯಿ ಇವತ್ತು ಪಟ್ಟಿ ಆಗ್ಯದ. ನೀವು ಕೊಡಂಗಿಲ್ಲ ಅನ್ನಂಗಿಲ್ಲ, ನೀವು ಕೊಡ್ತೀರೇ ಪಟ್ಟಿ. ನೀವು ಕೊಡ್ತೀರಿ ಅಥವಾ ಕೊಡಂಗಿಲ್ಲ ಅಂದ್ರೂ ನಮ್ಮ ಅಪ್ಪ ಅವ್ರು ನಿಮ್ಮನ್ನು ಬಿಡಂಗಿಲ್ಲ. ಅವರು